ಸುಳ್ಳೆ ಪುಳ್ಳೆಗೋಸ್ಕರ ವ್ರತ ಇಟ್ಟು ಒಳ್ಳೆ ಹುಡುಗಿ ಆಗಿದ್ದೀನಿ. ಆದರೆ ಇವನು ಮಾತ್ರ ನನ್ನ ಬೆಳಗ್ಗೆಯಿಂದ ನೆನ್ಸ್ಕೊಂಡಿಲ್ಲ ಅನ್ಸುತ್ತೆ. ಉಪವಾಸ ಬೇರೆ ಇದ್ದೀನಿ, ಹೊಟ್ಟೆಲಿ ಕುದ್ರೆ ಹೊಡೆದಂಗೆ ಆಗ್ತಿದೆ. ಬೇಗ ಬಂದು ಊಟ ತಿನ್ಸು ಅಂತ ಕಾಲ್ ಮಾಡಿದ್ರೆ ಪಿಕ್ ಮಾಡಲ್ಲ, ಮೆಸೇಜ್ ಮಾಡಿದ್ರೆ ನೋಡಿನೂ ರಿಪ್ಲೈ ಮಾಡಲ್ಲ. ನಾವು ಹೆಣ್ಮಕ್ಳು ತೀರಾ ಇನ್ನೆಷ್ಟು ಒಳ್ಳೆ ಬುದ್ಧಿ ತೋರಿಸೋದು ಅಂತೀನಿ. ನಮ್ಮ ಎಫರ್ಟಿಗೆ ಸಣ್ಣ ಮರ್ಯಾದೆ ಬೇಡವಾ? ನೀಟು ಲವ್ ಯು ಅಂದಿದ್ದೆ ಸದ್ರ ಆಗೋಗಿದೆ ಅನ್ಸುತ್ತೆ. ಜೂನ್ ಪ್ರಪೋಸ್ ಮಾಡಿ ಸರಿಯಾಗಿ ಕಾಯಿಸಿದ್ರೆ ಗೊತ್ತಾಗಿರೋದು. ಆಗ ಕೂತ್ಕೊ ಅಂದ್ರೆ ಕೂರ್ತಿದ್ದ, ನಿಂತ್ಕೊ ಅಂದ್ರೆ ನಿಲ್ತಿದ್ದ. ತೆಕ್ಕಿನ ಮರಿ ತರ ಬಾಲ ಅಲಡ್ಸ್ಕೊಂಡು ಸುತ್ತಾನೆ ಸುತ್ತುತ್ತಿದ್ದ. ಛೇ, ಮಿಸ್ ಮಾಡ್ಬಿಟ್ಟೆ ವೇದಾಂತ್ ವಿಚಿತ್ರ. ಅಮೂಲ್ಯ, ನೀನು ಈಗಲೂ ಪಿಕ್ ಮಾಡ್ಲಿಲ್ವಾ? ಲೋ ಸುಳ್ಳೆ ಪುಳ್ಳೆ, ನಿನಗೆ ಲವ್ ಮಾಡಕ್ ಬರಲ್ಲ ಅಂದ್ರೆ ಇವತ್ತಿನ ಕಾಲಕ್ಕೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಏನೆಲ್ಲ ಟೆಕ್ನಾಲಜಿ ಇದೆ ಗೊತ್ತಾ? ಯೂಟ್ಯೂಬ್ ನೋಡಿನಾದ್ರೂ ಒಳ್ಳೆ ಬಾಯ್ ಫ್ರೆಂಡ್ ಆಗೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡಬಾರ್ದಾ? ತಮ್ಮ ಹುಡುಗಿರ್ ನಂಬರ್ಗೆ ಸ್ಪೆಷಲ್ ರಿಂಗ್ ಟೋನ್ ಇಟ್ಕೊಳ್ಳೋ ಎಷ್ಟೋ ಹುಡುಗರಿದ್ದಾರೆ. ನೀನು ಇದೆಯಾ? ಬಾ ಇವತ್ತು ಮನೆಗೆ ವಿಚಾರಿಸ್ಕೋತೀನಿ. ಅಪ್ಪ ಪುಣ್ಯಾತ್ಮ, ಬೇಗ ಬಂದ್ಬಿಡು ಮರಾಯ. ಬೇಜಾನ್ ಹಸುವಾಗ್ತಾ ಇದೆ. ಹೊಟ್ಟೆ ಖಾಲಿ ಆದ್ರೆ ನಮ್ಮ ತಲೆ ನೆಟ್ಟಿಗೆಲ್ಲ ಅಂತ ನಿನಗೆ ಗೊತ್ತು ತಾನೆ. ರೌಡಿಸಮ್ ಬೇಕಾದ್ರೂ ಬಿಟ್ಬಿಡ್ತೀನಿ, ಆದ್ರೆ ಹೊಟ್ಟೆಗೆ ಹಿಟ್ಟು ಹಾಕೊಳ್ಳೋದು ಮಾತ್ರ ಮಿಸ್ ಮಾಡಲ್ಲ. ನಮ್ಮ ಪಾಲಿಸಿನೇ ಬದಲಾಯಿಸ್ಕೊಂಡು ಅತ್ತೆಗೋಸ್ಕರ ಉಪವಾಸ ಮಾಡ್ತಿದ್ದೀನಿ. ಕರುಣೆ ತೋರಿಸು ತಂದೆ. ಇನ್ನು ನೀನ್ ಬರೋಷ್ಟರಲ್ಲಿ ಸಂಜೆನೆ ಆಗುತ್ತೋ ಏನೋ. ನನ್ನ ಬಜಾರಿ ಕಾಯೋದ್ರಲ್ಲೇ ಇರೋದು ಒಳ್ಳೆ ಮಜಾ. ನೀನ್ ಕರೆದ ಮೇಲೂ ನಾನು ಬಂದಿಲ್ಲ ಅಂತ ಯಾವತ್ತೂ ಆಗಿಲ್ಲ. ನೀನ್ ಹೇಳಿದ ತಕ್ಷಣ ನಾನು ಬರ್ತೀನಿ ನೀವು ಅಂತ ಹೇಳ್ಬಿಟ್ಟಿದ್ರೆ ಇದೆಲ್ಲ ಇರ್ತಿತ್ತ? ನೀನ ಸತಾಯಿಸೋದ್ರಲ್ಲಿ ಏನೋ ಒಂಥರ ಥ್ರಿಲ್ಲಿದೆ. ನೀನು ಕೋಪ ಮಾಡ್ಕೊಂಡು ಮೂತಿನ ಇಷ್ಟು ಉದ್ದ ಮಾಡ್ಕೋತಿಲ್ಲ, ಆಗ ನನಗೆ ಕ್ಯೂಟ್ ಆಗಿರೋ ಮುದ್ದು ಮಗು ನೋಡಿದಾಗ ಆಗುತ್ತೆ. ಅದನ್ನ ನಾನ್ ಮಿಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಹಬ್ಬದ ದಿನ ಯಾರು ಬಾಗ್ಲಾಕಿರೋದು? ಅಮ್ಮ ನಾನು ನೋಡ್ತೀನಿ. ನಾನು ನೋಡ್ತೀನಿ. ಬನ್ನಿಮ್ಮ, ಬಾಮ್ಮ. ನೀನು ಬಗ್ಗೆ ನಮಸ್ಕಾರ ಮಾಡಬಾರ್ದು. ಇನ್ಮೇಲೆ ಈ ಬಗ್ಗೋದು, ಭಾರ ಎತ್ತು ಕೆಲಸ ಮಾಡೋದು ಇವೆಲ್ಲ ಯಾವುದೂ ಮಾಡಬಾರ್ದು. ಹೆಣ್ಮಕ್ಳ ಸ್ಥಾನ ಹೃದಯದಲ್ಲಿರುತ್ತೆ, ಗೊತ್ತಾಯ್ತಾ? ಬನ್ನಿ ಅಮ್ಮ, ಬಾ ಪುಟ್ಟ ಬಾ. ಈ ಸುಳ್ಳೆ ಪುಳ್ಳೆ ಎಲ್ಲ ಹೋಗ್ಬಿಟ್ಟ? ನಿನಗೆ ನಗು, ನನಗೆ
ಅಲ್ಲಿ ಬಚ್ಚಿಟ್ಕೊ ಅಂತ ನಾನ್ ಹೇಳಿದ್ನ? ಇಲ್ಲ, ಅವ್ರು ಬಂದಾಗ ನಿನ್ ಮುಂದೆ ನಿಂತಿರ್ಬೇಕಿತ್ತ? ಬರೋ ಟೈಮಿಗೆ ಸರಿಯಾಗಿ ಬಂದಿದ್ರೆ ಇದೆಲ್ಲ ಇರ್ತಿತ್ತ? ಸುಮ್ನೆ ಗೋಳಾಡ್ತಿದ್ಯಾ? ಜಾಸ್ತಿ ನಗ್ಬೇಡ. ಯಾಕೋ? ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತೀಯ ಅದಕ್ಕೆ. ನೀನು ನಗುನ ನಂಬೋದಿಕ್ಕಾಗಲ್ಲ. ಅಂಜು, ಬೇಗ ಬಂದು ಏನಾದ್ರೂ ತಿನ್ನು. 3 ಹೊತ್ತು ಆ ಮಾತ್ರೆ ಜೊತೆನೇ ಇರ್ತೀಯ ಏನೋ? ಕನ್ನಡದಲ್ಲಿ ಹೇಳೋದು ಅಂತ ಅದನ್ನ ಮಾತ್ರೆ ಅಂತ ಕರೆಯೋಕ್ಕಾಗಲ್ಲ ಪರಿ. ಅಲ್ಲ ರೀ, ಇಂಗ್ಲಿಷ್ನಲ್ಲಿ ಮಾತ್ರೆಗೆ ಟ್ಯಾಬ್ಲೆಟ್ ಅಂತ ತಾನೇ ಕರೆಯೋದು. ಹಾಗಿದ್ಮೇಲೆ ಟ್ಯಾಬ್ಲೆಟ್ ಅಂದ್ರೆ ಮಾತ್ರೆನೇ ಅಲ್ವಾ? ನಮ್ಮ ಕನ್ನಡದಷ್ಟು ಶ್ರೀಮಂತವಾದ ಭಾಷೆ ಅಲ್ಲ ಇಂಗ್ಲಿಷ್. ಬಡಪಾಯಿ ಅದು. ಎಲ್ಲದಕ್ಕೂ ಬೇರೆ ಬೇರೆ ಶಬ್ದ ಇಲ್ಲ ಅದ್ರ ಹತ್ರ. ಹಾಗಾಗಿ ಆ ಟ್ಯಾಬ್ಲೆಟೇ ಬೇರೆ, ಈ ಟ್ಯಾಬ್ಲೆಟೇ ಬೇರೆ. ಇದು ಸರಿಯಾಗಿದೆ ನೋಡಿ. ನಮ್ಮ ಕನ್ನಡಕ್ಕಿಂತ ಚಂದ ಯಾವುದೂ ಇಲ್ಲ ನೋಡಿ. ಸರಿ, ನಿಮಗೆ ತಿಂಡಿ ಹಾಕೊಡ್ಲಾ? ಇದೇನ್ರಿ? ನೀನೇ ತೆಗೆದು ನೋಡು. ಅರೆ, ಸೀರೆ ನಮ್ಮ ಆರ್ತಿಗೆ ಅಂತ ತಂದ್ರ? ಇಲ್ಲ ಪರಿ, ಇದನ್ನ ನಿನಗೆ ಅಂತಾನೆ ತಂದಿದ್ದು. ಅಲ್ಲ ರೀ, ನನ್ಗ್ಯಾಕೆ ಇದನ್ನ ತರಕ್ ಹೋದ್ರಿ? ನನಗಿದ್ರ ಅವಶ್ಯಕತೆನೇ ಇರ್ಲಿಲ್ಲ. ರೇಷ್ಮೆ ಸೀರೆಗೆ ಅಂತ ಚೀಟಿ ಹಾಕಿದ್ದೆ ಪರಿ. ಆರ್ತಿ ಮದುವೆ ಆದ್ಮೇಲೆ ಮಕ್ಕಳು, ಖರ್ಚು, ಅದು ಇದು ಅಂತ ನೀನ್ ಸೀರೆನೇ ತಗೊಂಡಿಲ್ಲ. ಯಾವಾಗ್ಲೂ ನಮ್ ಸುಖನ ಅವ್ರ ಸುಖನ ಮುಂದೆ ಇಡ್ತೀಯ. ಇವತ್ತು ಚೀಟಿ ದುಡ್ಡು ಬಂತು, ಅದಕ್ಕೆ ತಂದೆ. ಆದ್ರೂ ರೀ, ನನಗೆ ಈ ಸೀರೆ ಅವಶ್ಯಕತೆ ಇರಲಿಲ್ಲ. ನನಗೂ ಅಷ್ಟೇ. ಸೀರೆ ತರೋದಕ್ಕಿಂತ ತುಂಬಾ ಮುಖ್ಯವಾದ ಖರ್ಚು ಅಂತ ಯಾವುದೂ ಇರಲಿಲ್ಲ. ಪ್ರೀತಿಯಿಂದ ತಂದಿದ್ದೀನಿ. ಇದನ್ನ ಮಕ್ಕಳಿಗೆ ಕೊಡೋದು ಅದು ಇದು ಅಂತ ಮಾರಬೇಡ. ಯಾವಾಗಲಾದ್ರೂ ಮುಂದೆ ನೀನೇ ಇದನ್ನ ಉಟ್ಕೋಬೇಕು. ನಿಮ್ಮ ಪ್ರೀತಿ ಅರ್ಥ ಆಗದೆ ನಾನು ಬೇಡ ಅಂದಿದ್ದಲ್ಲ ರೀ. ನಿಮ್ಮ ಪ್ರೀತಿ ಈ ಸೀರೆ ಇದ್ರೂ ಸರಿ, ಇಲ್ಲದೆ ಇದ್ರೂ ಸರಿ, ಎಲ್ಲನೂ ಹೌದು. ನನಗೆ ಈ ಸೀರೆ ಇಷ್ಟನೂ ಆಯಿತು. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ರೀ. ಯಾರು ತಾನೇ ಏನಾದರೂ ಹೇಳು ಅಂದಿದ್ದು? ರೀ, ನಾನು ತಿಂಡಿ ಮಾಡಿಟ್ಟು ತುಂಬ ಹೊತ್ತಾಯ್ತು. ಹಾಕೊಡ್ಲಾ? ಬಾ, ಒಟ್ಟಿಗೆ ತಿಂಡಿ ತಿನ್ನೋಣ. ಪ್ರೈವಸಿ ಮತ್ತೆ ಸಿಗೋದಿಲ್ಲ. ಮುತ್ತು ಕೊಟ್ಬಿಡ್ಲಾ?
ಹೊಲಿತೀನಲ್ಲ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ ಬಿಡು. ತುಂಬಾ ನೋವಾಗ್ತಿದ್ಯಾ? ಇಲ್ಲ. ಅಮ್ಮ ಊಟಕ್ಕೆ ಬಾರೆ. ಬಂದೆ. ಅಂತರಂಗದೂರಿಗೆ ಬಂದವಳೇ ಅಕ್ಕರೆ ಆಸರೆ ತಂದವಳೇ ನನ್ನವಳೇ ಗೆಳತಿಯಾದೆ ಬಾಳದಾರಿಗೆ ಪಯಣವು ಸುಲಭ ನನಗೆ ನಾನೇ ಆಗಿ ಹೋದೆನು ಪ್ರತಿದಿನ ಹೊಸವ ಪ್ರಣಾಮ ನಿಂಗೆ ಓ ದೇವ ಹೊರಟೆ ಬಿಟ್ಟಿಯಾ? ಹೆಸರಿರ ಯಾಕೇನಾದ್ರೂ ಹೇಳೋದಿತ್ತ? ಬಂಧು ಏನಾಯ್ತು? ನಾನು ಇಲ್ಲೇ ಇದ್ರೆ ಅಮ್ಮ ಬಂದು ಕರ್ಕೊಂಡು ಹೋಗ್ತಾಳೆ. ನೀನು ಬಾ ನನ್ನ ಜೊತೆ. ನಾನು ನಿನ್ ಜೊತೆ ಬಂದ್ರೆ ಎಲ್ಲರಿಗೂ ಗೊತ್ತಾಗಲ್ವಾ? ಓ ಹೌದಲ್ವಾ? ನಾನು ಯಾವುದೋ ತಲೆಯಲ್ಲಿದ್ದೀನಿ. ಮತ್ತೇನ್ ಮಾಡ್ತೀಯಾ? ಇಲ್ಲೇ ಇರ್ತೀಯಾ? ಇಲ್ಲಿ ಯಾಕಿರ್ಬೇಕು? ನೀನ್ ಹೋಗಿ, ನಾನು ಯಾವ ದಾರಿಲಿ ಬರ್ಬೇಕು ಅದೇ ದಾರಿ ಬರ್ತೀನಿ. ಲವ್ ಯು, ಲವ್ ಯು, ಲವ್ ಯು, ಲವ್ ಯು, ಲವ್ ಯು. ಮನ್ಸಲ್ಲಿ ಒಂದಿಷ್ಟು ಕೊಂಕು ಕೂಹಕ್ಕ ಇಟ್ಕೊಂಡೇ ಬಂದ್ರಿ ಅಂತ ಅನ್ಸುತ್ತೆ ಅಲ್ವಾ? ನಿಜ ಹೇಳಬೇಕು ಅಂದ್ರೆ ಇಲ್ಲ, ಆದ್ರೆ ಇಲ್ಲಿ ಬಂದು ನಿನ್ ಪರಿಸ್ಥಿತಿ ನೋಡಿದ್ಮೇಲೆ ನಗು ತಾನಾಗೆ ಬಂತು. ನಾನಿವಾಗ ನಗು ಬರೋ ಪರಿಸ್ಥಿತಿಲಿ ಇದೀನಿ ಅಂತ ನಿಮ್ಗೆ ಯಾಕೆ ಅನ್ನಿಸ್ತಾ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ನೀನ್ ಒಳ್ಳೆಯವಳಾಗಿದ್ರೆ ಇದ್ಯಾಕೆ ಒಳ್ಳೆ ಕಾಳಿ ತರ ಕೂತಿದ್ಯಾ ಅಂತ ಕೇಳ್ತಾ ಇದ್ದೆ. ಆದ್ರೆ ನೀನ್ ಅಂತವಳಲ್ಲ. ನಿನ್ನ ದೇವಿಗಳ ಜೊತೆಲೆಲ್ಲ ಕಂಪೇರ್ ಮಾಡಕ್ ಆಗಲ್ಲ. ಸ್ವಲ್ಪ ಬಾಯ್ ಮುಚ್ತೀರಾ? ಅಲ್ಲ, ನಿಮ್ಮನ್ನ ಯಾರು ಕಂಪೇರ್ ಮಾಡಿ ಅಂತಾನೂ ಹೇಳ್ತಿಲ್ಲ, ಇಲ್ಲಿಗೆ ಬನ್ನಿ ಅಂತಾನೂ ಕರ್ದಿಲ್ಲ. ನನ್ ಪಾಡಿಗೆ ನಾನು ಒಬ್ಳೆ ಬಂದು ರೂಮಲ್ಲಿ ಕೂತಿದ್ದೀನಿ. ಏನ್ ನಿಮ್ ಪ್ರಾಬ್ಲಮ್ಮು? ನನ್ ಪ್ರಾಬ್ಲಮ್ ಏನೂ ಇಲ್ಲ, ಆದ್ರೆ ನಿನ್ ಪ್ರಾಬ್ಲಮ್ ಏನು ಅಂತಾನೂ ಅರ್ಥ ಆಗ್ತಾ ಇಲ್ಲ. ನೀನ್ ಅನ್ಕೊಂಡಿರೋ ಹಾಗೆ ವಿಕ್ಕಿ ಆರ್ತಿನೂ ಬೇರೆ ಬೇರೆ ಆಗಿದ್ದಾರೆ. ಮತ್ತ್ಯಾಕಿ ಹತಾಶೆ? ಶ್ರೀಧರ್ ಪ್ಲೀಸ್, ಅವರು ಬೇರೆ ಆಗಿದ್ದಾರೆ ಅಂತ ನಾವ್ ಅನ್ಕೊಂಡಿದೀವಿ ಅಷ್ಟೇ, ಆದ್ರೆ ಸಿಚುಯೇಷನ್ ಹಾಗಿಲ್ಲ. ಇವತ್ತು ವಿಕ್ಕಿ ಹೋಗಿದ್ ನೋಡಿದ್ರೆ ಗೊತ್ತಾಗಲ್ವಾ ಅವನು ಅವಳನ್ನ ಇನ್ನೂ ಪ್ರೀತಿಸ್ತಾ ಇದ್ದಾನೆ ಅಂತ? ನಾವ್ ಅನ್ಕೊಂಡಿದೀವಿ ಅಂತ ನನ್ನನ್ನು ಸೇರಿಸ್ಬೇಡ. ಅವನು ಅವಳನ್ನ ಪ್ರೀತಿಸ್ತಾ ಇದ್ರೆ ನನ್ನಷ್ಟು ಖುಷಿ ಪಡೋ ವ್ಯಕ್ತಿ ಯಾರೂ ಇಲ್ಲ. ಸಾರ್ಥಕ್, ನೀವು ಆರ್ತಿ ಬೆಳಿಗ್ಗೆ ಕಣೆ. ದೇವ್ರೆ,
ನನ್ನ ಪಾಪು ಯಾವುದೇ ತೊಂದರೆ ಇಲ್ಲದೆ ಸುರಕ್ಷಿತವಾಗಿ ಭೂಮಿಗೆ ಬರುವಾಗ ಆಗ್ಲಪ್ಪ. ನನ್ನ ಹೆಂಡತಿ ಏನು ಕೇಳ್ಕೊಂಡ್ಲೋ ಅದನ್ನ ಈಡೇರಿಸ್ಬಿಡು ತಾಯಿ, ಇಷ್ಟೇ ನನ್ನ ಕೋರಿಕೆ. ವಿಕ್ಕಿ, ಆರ್ತಿ, ನೀವು ಬೆಳಗ್ಗೆ ಬಂದ್ರೆ ಬೇಗ. ಸತ್ಯನ ಗಂಡನ ಹತ್ರನೂ ಹೇಳ್ಕೊಳಕ್ಕಾಗದೇ ಇರೋ ಪರಿಸ್ಥಿತಿಲಿ ನಾನಿದ್ದೀನಿ. ನಮ್ಮಿಬ್ರು ಮಧ್ಯೆ ದೊಡ್ಡ ಕಂದಕನೇ ಸೃಷ್ಟಿಯಾಗಿದೆ. ಈಗ ಅದನ್ನು ಸರಿ ಮಾಡಿ ನೀನೇ ಕಾಪಾಡಬೇಕು ತಾಯಿ. ನನಗೆ ಸುಳ್ಳು ಹೇಳೋರನ್ನ, ಮೋಸ ಮಾಡೋರನ್ನ, ವಿಷಯ ಮುಚ್ಚಿಡೋರನ್ನ ಕಂಡ್ರೆ ಆಗಲ್ಲ ದೇವ್ರೆ. ನಿನ್ನ ಕಣ್ಣಿದ್ರೆ ನನ್ನ ಮದುವೆ ಮೃತೋಗೋ ಥರ ಮಾಡಬೇಡ. ಆರ್ತಿ ಎಲ್ಲ ನಿಜ ಹೇಳೋ ಹಾಗಾಗಲಿ. ಬೇಕಾಯ್ತು, ನೀನು ಆರ್ತಿ ಬಿಡ್ಬಾ. ಬಾ, ನೀನು ಒಬ್ಬನೇ ಯಾಕೆ? ನಿನ್ ಜೊತೆಗೆ ಅಮ್ಮಂಗೇನು ಬರ್ಲಿ. ಬಾ ಅಮ್ಮ. ಬೇಡ ಅಜ್ಜಿ, ಬಾ ಅಮ್ಮ. ಬೇಡ ಅಜ್ಜಿ, ಪರವಾಗಿಲ್ಲ. ಈಗ ಹೋಗ್ತೀವೋ ಇಲ್ವೇ? ನನಗೇನು ಬೇಕೋ ಅದನ್ನು ನೀನು ಕೊಟ್ಟಿದ್ಯಾ ತಾಯಿ. ಮನೆಯವರಿಗೆಲ್ಲ ಒಳ್ಳೇದಾಗೋ ಹಾಗೆ ಮಾಡು. ನನ್ನ ಕೋರಿಕೆನ ನೀನು ಕಣ್ ತೆರೆದು ಕರುಣಿಸಿದ್ಯಾ. ನಾನು ಖುಷಿಯಲ್ಲಿದ್ದೀನಿ. ಅದೇ ಥರ ನಮ್ಮ ಮನೆಯವ್ರನ್ನೆಲ್ಲ ಖುಷಿಯಾಗಿರೋ ಥರ ಮಾಡು ತಾಯಿ. ಈಗ ಆರ್ತಿ ಮಾಡೋದಕ್ಕೆ ಉಳಿದಿರೋದು ನಾನು, ಧ್ರುವ, ಅಂಜಲಿ. ನೀವಿಬ್ರು ಬಂದ್ರೆ ಬನ್ನಿ. ಬನ್ನಿ, ಹೇಳ್ಕೊ. ಆವತ್ತಿಂದ ಇವತ್ತಿನವರೆಗೂ ಒಂದೇ ಕೋರಿಕೆ, ನಮ್ಮನ್ನ ಒಪ್ಕೋಬೇಕು. ಅವನಿಗೆ ಯಾರಿಂದನೂ ತೊಂದರೆ ಆಗಬಾರ್ದು. ಈ ಸಲ ಆದರೂ ನನ್ನ ಕೂಗನ ಕೇಳಿಸ್ಕೊತಾಯಿ. ಮಕ್ಕಳ ಮಧ್ಯೆ ಒಂದು ಸಣ್ಣ ಭಿನ್ನಾಭಿಪ್ರಾಯ ಅಷ್ಟೇ. ಹೌದು ಚಿಕ್ಕತ್ತೆ,
ಅಮ್ಮ ಸ್ವಲ್ಪ ಎಕ್ಸಾಜುರೇಟ್ ಮಾಡಿ ಹೇಳಿದ್ರು ಅಷ್ಟೇ. ಅವ್ರು ಹೇಳಿರೋ ತರ ಏನೂ ಇಲ್ಲ. ಸಂಸಾರ ಅಂದ್ಮೇಲೆ ಸ್ವಲ್ಪನಾದ್ರೂ ಆತಿಥ್ಯ ಆಗತ್ತೆ ಪರಿಮಳ. ಇಬ್ರು ಬೆಳೆದಿರೋ ವಾತಾವರಣ ಬೇರೆ ಬೇರೆ. ಅದ್ರ ಹೊರತಾಗೂ ಇಬ್ರಲ್ಲೂ ತುಂಬಾನೇ ಹೊಂದಾಣಿಕೆ ಇದೆ. ನನ್ನ ಮಗಳಿಗೆ ಇಳಿ ಹೋದ್ರೂ ಉಲಿ ಹೋದಾಗೆ ಕಾಣುತ್ತೆ. ಅವಳು ಹೇಳೋ ತರ ಏನು ಆಗಿಲ್ಲ, ಆಗೋದೂ ಇಲ್ಲ. ಹೌದು ಚಿಕ್ಕತ್ತೆ, ಫೀಲ್ ಮಾಡ್ಕೋಬೇಡಿ. ಮನೇಲಿ ಏನು ತೊಂದ್ರೆ? ಎಷ್ಟೋ ಸಮಸ್ಯೆಗಳನ್ನ ಅದ್ರ ಪಾಡಿಗೆ ಅದನ್ನ ಬಿಟ್ಬಿಟ್ರೆ ಅದಾಗದೆ ಸಾಲ್ವ್ ಆಗೋಗುತ್ತೆ. ನಾನೇನಾದ್ರೂ ಸುಮ್ಮನಿದ್ರೆ ವಿಕ್ಕಿ ಆರ್ತಿನೂ ಒಂದಾಗ್ಬಿಡ್ತಿದ್ರು. ನಾನ್ ಏನ್ ಮಾಡ್ಬೇಕು ಅಂತ ಇಲ್ಲಿಗೆ ಬಂದಿದ್ನೋ ಇವಾಗ ನಾನು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಆಯ್ತು. ಈಗ ಸಮಸ್ಯೆ ಕೇವಲ ವಿಕ್ಕಿ ಮತ್ತೆ ಆರ್ತಿ ಮಧ್ಯ ಇಲ್ಲ, ಆರ್ತಿ ಫ್ಯಾಮಿಲಿ ಕೂಡ ಇವಾಗ ಇನ್ವಾಲ್ವ್ ಆಗಿದೆ. ಮೊದಲೇ ಮಿಡಲ್ ಕ್ಲಾಸ್ ಜನ 3ನ್ನ 6 ಮಾಡಿ ಕಬ್ಬಿ ಎಬ್ಬಿಸ್ತಾರೆ. ನನಗ್ ಬೇಕಾಗಿದ್ದು ಅದೇ ತಾನೇ. ಅಮ್ಮ ಹೊರಡೋಣ. ನಾನು ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ನಡಿ ವೇದಾಂತ್. ಅಮೂಲ್ಯ ಏನ್ ಅನ್ಕೊಂಡ್ಲೋ ಏನೋ. ಅಟ್ಲೀಸ್ಟ್ ನಾನು ಮುತ್ಕೊಡೋಕ್ ಬಂದಿದ್ದು ಅಂತ ಹೇಳ್ಬಿಡ್ಬೇಕಿತ್ತು. ಅವ್ರು ಪ್ರಶ್ನೆ ಮಾಡಿದ ರೀತಿಗೆ ಧೈರ್ಯ ಎಲ್ಲ ಹಾಳಾಗಿ ಹೋಯ್ತೇನೋ. ವೇದಾಂತ್, ಯಾರನ್ನಾದ್ರೂ ಹುಡುಕ್ತಾ ಇದೆಯಾ ವೇದಾಂತ್? ಹೌದಮ್ಮ. ಯಾರನ್ನು ಹುಡುಕ್ತಿದ್ಯಾ? ನಾನಾ? ಯಾರನ? ಯಾರು ಇಲ್ವಲ್ಲ. ಮತ್ ಈಗ ತಾನೇ ಹೌದು ಅಂದೆ. ಅಮ್ಮ, ಅಜ್ಜಿ ಮತ್ತೆ ಆದ್ಯ ಬಂದಿದ್ದಾರಲ್ಲ, ಅವ್ರನ್ನು ಕರ್ಕೊಂಡು ಹೋಗ್ಬೋದಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅಮ್ಮ, ವಿಕ್ಕಿ, ಸಾರ್ಥಕ್, ಆದ್ಯ ಅವರೆಲ್ಲ ಒಟ್ಟಿಗೆ ಬರ್ತಾರೆ. ನಾವು ಹೊರಡೋಣ. ನೋಡಿ ವೇದಾಂತ್, ವೇದಾಂತ್, ವಾಟ್ಸ್ ರೂಮ್ ಇತ್ತು? ಇದು ವಾಚ್ ಚೆನ್ನಾಗಿದೆ ಅಂತ ಅದಿತಿ ಕಟ್ಕೊಂಡಿದ್ಲು. ಮೋಸ್ಟ್ಲಿ ರೂಮಲ್ಲೇ ಮರ್ತ್ಬಿಟ್ಟು ಬಿಟ್ಬಿಟ್ಟಿದ್ಲು ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ಗೆಟಿಂಗ್ ಇಟ್. ಸ್ಪಾಂಟೇನಿಟಿ ಅಂದ್ರೆ ಇದು. ಚೆನ್ನಾಗಿ ಟೇಪ ಹಚ್ತೆ ಬಿಡು. ವೇದಾಂತ್, ಅಮ್ಮ ಹೊರಡೋಣ. ಕಾರ್ ಇಲ್ಲೇ ಪಾರ್ಕ್ ಮಾಡಿದ್ದೀನಿ, ಇಲ್ಲಿಂದಾನೆ ಹೊರಡ.